ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಭಾರ್ಗವಿ ನಾರಾಯಣ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಅಂಡ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾವೊಂದು ಲಾಂಗ್ ಟ್ರಿಪ್ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಅಂತೇಳಿ. ಯಾವುದು ಎಲ್ಲಿಗೆ ಅಂತೇಳಿ ನಾನು ಹೇಳಿರ್ಲಿಲ್ಲ. ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ನಾವೆಲ್ಲಿ ಹೋಗ್ತಾ ಇದೀವಿ ಅಂತೇಳಿ. ಟೈಟಲ್ ಅಲ್ಲಿ ಇಲ್ಲಾಂದ್ರೆ ಇಂಟ್ರೋ ವಿಡಿಯೋದಲ್ಲಿ ನೀವೆಲ್ಲರೂ ನೋಡೇ ಇರ್ತೀವಿ ನಾವ್ ಎಲ್ಲಿಗೆ ಹೋಗಿದ್ದೀವಿ ಅಂತೇಳಿ. ಸೊ ಅದರಿಂದ ನಾನು ಒಂದ್ಸಲ ಹೇಳಿಬಿಡ್ತೀನಿ. ಅಂಡ್ ನಾವಿವತ್ತು ಹೋಗ್ತಾ ಇರೋದು ಧರ್ಮಸ್ಥಳಕ್ಕೆ. ಅಂಡ್ ಇವತ್ತು ಬೆಳಗ್ಗೆನೆ ಬೇಗ ಎದ್ದು ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡ್ಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದೀನಿ. ಅಂಡ್ ಇವತ್ತು ಡೇಟ್ ಬಂದು ಏಪ್ರಿಲ್ 10th. ಅಂಡ್ ನಾವು 9th ಹೋಗ್ಬೇಕು ಅಂದ್ಕೊಂಡು ಪ್ಲಾನ್ ಇತ್ತು. ಬಟ್ ಸ್ವಲ್ಪ ಕೆಲ್ಸಗಳಿಂದ ಹೋಗೋದಕ್ಕಾಗಿಲ್ಲ. ಅಂಡ್ ನಮ್ಮ ಮನೆಯವ್ರು ಹೇಳಿದ್ರು 9th ನೈಟೇ ಹೋಗೋಣ ಅಂತೇಳಿ. ಬಟ್ ನೈಟ್ ಯಾಕೆ ಜರ್ನಿ ಮಾಡ್ಕೊಂಡು ಹೋಗೋದು, ಅರ್ಲಿ ಮಾರ್ನಿಂಗ್ಗೆ ಬೆಳಗ್ಗೆನೆ ಹೋಗೋಣ ಅಂತ ಅನ್ಕೊಂಡು ಇವತ್ತು 10th ಅಲ್ವಾ ಡೇಟ್, ಇವತ್ತು ಹೊರಡ್ತಾ ಇದೀವಿ. ನಾನಂತೂ ಇವತ್ತು ನೈಟ್ ನಿದ್ದೆನೆ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಮಗನ್ಗೆ ಹುಷಾರಿರ್ಲಿಲ್ಲ. ಅವಾಗ ಎದ್ದೊಳ್ತಾನೆ ಇದ್ದ. ಅವನಿಗೆ ಟ್ಯಾನಿಕ್ ಕುಡಿಸ್ಕೊಂಡು ಅವನ ಹತ್ರ ಮಾತಾಡ್ಸ್ಕೊಂಡು ಅವನ್ನ ಮಲಗಿಸೋ ಅಷ್ಟರಲ್ಲಿ 1:30-2 ಗಂಟೆ ಆಗೋಗ್ಬಿಟ್ಟಿತ್ತು. ಇನ್ನು ನಮ್ಮ ಮನೆಯವ್ರು ಹೇಳಿದ್ರು 3 ಗಂಟೆಗೆ ಮನೆ ಬಿಡಬೇಕು ಅಂತೇಳಿ. ಇನ್ನೇನು ಮಾಡೋದು, ಮಲ್ಕೊಂಡ್ರೆ ಮತ್ತೆ ಬೆಳಗ್ಗೆನೆ ಎದ್ದೇಳೋದು ಅಂತೇಳಿ ನಾನು ಮಲಗೇ ಇರಲಿಲ್ಲ. ಎದ್ದೆ. ಇನ್ನು 3 ಗಂಟೆಗೆ ಸ್ನಾನ ಮಾಡ್ಕೊಂಡು ಬಂದು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡೆ. 4 ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗ್ದೋಯ್ತು. ಇನ್ನು ಎಲ್ಲರೂ ಎದ್ದು ಅವರೆಲ್ಲರೂ ರೆಡಿ ಆಗೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ತಗೊಳ್ತು. ಇನ್ನು 4:15ಗೆ ಮನೆ ಬಿಡ್ತಾ ಇದ್ವಿ ಇವಾಗ ಎಲ್ರು. ಕರೆಕ್ಟ್ ಟೈಮ್ಗೆ ಹೋಗೋಣ ಅಂತ ಹೇಳ್ತಾರೆ. ಬಟ್ ಮನೇಲಿ ಗೊತ್ತಿರೋದೆಲ್ಲ, ಮಕ್ಳಿರೋ ಮನೆಯಲ್ಲಂತೂ ಆಗೋದೇ ಇಲ್ಲ. ನಾವು ಯಾವ ಟೈಮಿಗೆ ಫಿಕ್ಸ್ ಮಾಡ್ತೀವೋ ಅದಕ್ಕಿಂತ 1 hour 1.5 hour ಲೇಟ್ ಆಗೋಗ್ಬಿಡುತ್ತೆ. ಸೊ ನಮ್ಮ ಮನೇಲೂ ಅಷ್ಟೇ, ಮಕ್ಕಳನ್ನ ಎಬ್ಬರಿಸಿ ಅವ್ರಿಗೆ ರೆಡಿ ಮಾಡಿ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು. ಅಂಡ್ ಇವಾಗ 4:15 ಅಲ್ವಾ, ಇವಾಗ ಬಿಟ್ಟಿದ್ದೀವಿ. ಅಂಡ್ ನಾನ್ ನೈಟ್ ಎಲ್ಲ ನಿದ್ದೆನೆ ಮಾಡಿಲ್ಲ ಅಲ್ವಾ. ಸೊ ನನಗೆ ನಿದ್ದೆ ಬರ್ತಾ ಇತ್ತು. ಕಾರ್ ಹತ್ತಿದ ತಕ್ಷಣ ಚೆನ್ನಾಗಿ ಮಲ್ಕೊಂಡ್ಬಿಟ್ಟೆ. ಅಂಡ್ ತಿಂಡಿಗೆ ಅಂತೇಳಿ ನಾವು ಹಾಸನ ಹತ್ತತ್ರ ಒಂದು ಊರು ಬರುತ್ತೆ, ಅದು ಊರ ಹೆಸರು ಅಷ್ಟೊಂದು ನೆನಪಿಲ್ಲ. ಆ ಊರಲ್ಲಿ ತಿಂಡಿಗೆ ನಿಲ್ಸಿದ್ದೀವಿ. ಅಂಡ್ ತುಂಬಾ ಚೆನ್ನಾಗಿತ್ತು ಟಿಫನ್ ಎಲ್ಲ. ಸೊ ನಾವ್ ಇಟ್ಕೊಂಡು ಇವತ್ತು ಬೆಳಗ್ಗೆನೆ ಇಡ್ಲಿ ಪೂರಿ ಆ ತರ ಎಲ್ಲ ತಗೊಳ್ತಾ ಇದ್ರು ನಮ್ಮ ಮನೆಯವ್ರು ಇಟ್ಕೊಂಡು. ನನಗೆ ಇಡ್ಲಿ ಅಷ್ಟೊಂದು ಇಷ್ಟ ಆಗಲ್ಲ ಬೇರೆ ಕಡೆ ಬಂದ್ರೆ. ಅಂಡ್ ನಾನು ಜಾಸ್ತಿ ಮಾರ್ನಿಂಗ್ ಟೈಮ್ ತಿನ್ನೋದು ಅಂದ್ರೆ ರೈಸ್ ಐಟಮೇ ತಿಂತೀನಿ ಸ್ಟಾರ್ಟಿಂಗ್ ಅಲ್ಲೇ. ಇಲ್ಲಾಂದ್ರೆ ಚಪಾತಿ ಪಲ್ಯ ಇಲ್ಲಾಂದ್ರೆ ದೋಸೆ ಆ ತರ ತಿಂತೀನಿ. ಅಂಡ್ ಇವಾಗ ಗ್ಯಾಸ್ ಪ್ರಾಬ್ಲಮ್ ಇದೆಯಲ್ವಾ ಎಲ್ಲ ಕಡೆನೂ. ಸೊ ಅದರಿಂದ ಪೂರಿ ಅದೆಲ್ಲ ಸಿಗೋದಿಲ್ಲ, ಚಪಾತಿನೂ ಸಿಗೋದಿಲ್ಲ. ಜಸ್ಟ್ ಇಡ್ಲಿ ಮತ್ತೆ ರೈಸ್ ಐಟಮ್ ಇದೆ ಅಂತ ಹೇಳಿದ್ರು. ರೈಸ್ ಐಟಮ್ ಒಂದು ಚಿತ್ರಾನ್ನ ಇದೆ ಅಂತ ಹೇಳಿದ್ರು. ಚಿತ್ರಾನ್ನನು ಬೆಳಗ್ಗೆ ಹೊತ್ತು ತಿನ್ನೋದಕ್ಕಾಗಲ್ಲ ಅಂತೇಳಿ ಇಡ್ಲಿನೇ ತಗೊಂಡೆ. ನಮ್ಮ ಮನೆಯವ್ರು ಟೇಸ್ಟ್ ಮಾಡಿ ಹೇಳಿದ್ರು ಇಡ್ಲಿ ತುಂಬಾ ಚೆನ್ನಾಗಿದೆ, ಇಡ್ಲಿ ತಗೋ ಚೆನ್ನಾಗಿದೆ ಅಂತ ಹೇಳಿ. ಸೊ ಅದರಿಂದ ನಾನು ಒಂದು ಇಡ್ಲಿ ತಗೊಂಡೆ. ಇನ್ನ ಮಕ್ಳಿಬ್ರು ಬೇಗ ತಿನ್ಬಿಟ್ರು. ಬೇಗ ತಿನ್ಬಿಟ್ಟು ಇಬ್ರು ಆಟ ಆಡ್ಕೊಳ್ತಾ ಇದ್ರು. ನೋಡಿ ಹಾಗಲಕಾಯಿ ಕೈಗೆ ಅಟಕ್ತಾ ಇದೆ ಮಮ್ಮಿ, ಕಿತ್ಕೊಂಡು ಹೋಗೋಣ ಎರಡೂನು ಅಂತ ಹೇಳ್ತಾ ಇದ್ಲು. ನಾನು ಇತ್ಕೊಂಡು ಅವರು ಸುಮ್ನೆ ಹಾಕೊಂಡಿದ್ದಾರೆ ಮನೆ ಮುಂದೆ. ನಾವು ಕಿತ್ಕೊಂಡು ಹೋದ್ರೆ ಅವ್ರು ಬೈದ್ ಬಿಡ್ತಾರೆ, ಏನು ಬೇಡ ಅಂತ ಹೇಳ್ತಾ ಇದ್ರೆ ಸರಿ ಮಮ್ಮಿ ಅಂತೇಳಿ ಅವಳು ಹಾಗೆ ಮಾತಾಡ್ಕೊಂಡು ಆಟ ಆಡ್ತಾ ಇದ್ಲು. ಅಂಡ್ ಮನೆ ಮುಂದೆ ನೋಡಿ ಅವ್ರು ಎಷ್ಟು ಗಿಡಗಳನ್ನ ಹಾಕಿದ್ದಾರೆ. ಹೂವಿನ ಗಿಡ, ಮೆಣಸಿನ್ಕಾಯಿ ಗಿಡ, ಟೊಮೊಟೊ ಗಿಡ, ಹಾಗೆ ಸೊಪ್ಪು ಎಲ್ಲ ಬೆಳೆಸಿದ್ರು. ಅಂಡ್ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಇನ್ನ ತಿಂಡಿ ತಿನ್ಕೊಂಡು ಇನ್ನ ಅಲ್ಲಿಂದ ಬಿಡ್ತಾ ಇದ್ದೀವಿ. ಎಲ್ಲಾದ್ರೂ ಜರ್ನಿ ಮಾಡ್ಕೊಂಡು ಬಂದ್ರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾ ಇರುತ್ತೆ. ನನಗೂ ಅಷ್ಟೇ. ನನಗೆ ಬೆಳಗ್ಗೆ ಜರ್ನಿ ಮಾಡ್ಬೇಕು ಅಂದ್ರೇನೆ ಆಗೋದಿಲ್ಲ, ಒಂಥರ ಸುಸ್ತಾಗ್ತಾ ಇರುತ್ತೆ. ನಾನು ಜಾಸ್ತಿ ಬೆಳಗ್ಗೆ ಟೈಮಲ್ಲಿ ಜರ್ನಿ ಮಾಡೋದಕ್ಕೆ ಹೋಗಲ್ಲ, ಯಾವಾಗಲೂ ಒಂದೊಂದು ಟೈಮ್ ಅಷ್ಟೇ. ಅಂಡ್ ಇವತ್ತು ಬೆಳಗ್ಗೆ ಬೇಗ ಎದ್ದು ಜರ್ನಿ ಮಾಡಿದ್ವಲ್ಲ, ಅಂಡ್ ನನಗಂತೂ ಆಗ್ತಾನೆ ಇಲ್ಲ. ಅಂಡ್ ತುಂಬಾ ರೇರು ನಾನು ಮಾರ್ನಿಂಗ್ ಟೈಮ್ ಜರ್ನಿ ಮಾಡೋದು. ಅಂಡ್ ಇವಾಗ ಬಂದು ಬೇಗನೆ ದರ್ಶನ ಮಾಡ್ಕೊಳ್ಬೇಕಲ್ವಾ. ಸೊ ಅದರಿಂದ ಬೆಳಗ್ಗೆನೆ ಹೋದ್ರೆ ಬೇಗ ದರ್ಶನ ಆಗುತ್ತೆ ಅಂತೇಳಿ ಹೊರಟ್ವಿ. ಅಂಡ್ ಘಾಟ್ ಸೆಕ್ಷನ್ ಹತ್ರ ಬಂದ್ರೆ ನೋಡಿ ರೋಡ್ ವರ್ಕ್ಸ್ ಎಲ್ಲ ನಡೀತಾ ಇತ್ತು. ಅಂಡ್ ನೋಡಿ ಇನ್ನೂ ಸ್ವಲ್ಪ ರೋಡ್ ವರ್ಕ್ಸ್ ಇದೆ ಜಾಸ್ತಿನೇ. ಅಂಡ್ ಹೇಗೋ ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ನೆಲ್ಲ ಆಡ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂಡ್ ನನಗೆ ತುಂಬಾ ಜನ ಕ್ವಶನ್ಸ್ ಕೇಳ್ತಾ ಇದ್ರಿ ಅಂತ, ಯಾವ ತರ ಅಂದ್ರೆ ನೀನು ವಾಯ್ಸ್ ಕೊಡ್ಬೇಕಾದ್ರೆ ಯಾವ ತರ ಕೊಡ್ತೀಯಾ, ಅಂಡ್ ನೀನು ಡೈರೆಕ್ಟ್ ಆಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಅಂಡ್
ವಾಯ್ಸ್ ಏನಾದ್ರು ಕೊಟ್ರೆ ವಾಯ್ಸ್ ಓವರ್‌ನ ಅದೊಂಥರ ಕೇಳಿಸ್ತಾ ಇರುತ್ತೆ. ಬಟ್ ಡೈರೆಕ್ಟ್ ವಾಯ್ಸೇ ಒಂಥರ ಇರುತ್ತೆ ಅಂತೇಳಿ. ಬಟ್ ಇದು ಎಷ್ಟು ಜನಕ್ಕೆ ಅನ್ನಿಸ್ತಾ ಇದೆಯೋ ಗೊತ್ತಿಲ್ಲ. ಬಟ್ ನಾನ್ ಕೊಡೋದು ಮೈಕ್ ಇಟ್ಕೊಂಡು ಕೊಡ್ತೀನಲ್ವಾ ಅದ್ರಿಂದ ನಿಮ್ಗೇನಾದ್ರು ಅನ್ನಿಸ್ತಾ ಇದೆಯಾ ನನ್ ವಾಯ್ಸ್ ಅಲ್ಲ ಅನ್ನೋ ತರ. ಬಟ್ ನಾನು ಹೇಳ್ಬೇಕಾದ್ರೆ ಮೈಕ್ ಇಟ್ಕೊಂಡು ವಾಯ್ಸ್‌ನ ಕೊಡ್ತಾ ಇರ್ತೀನಲ್ವಾ. ಯಾಕಂದ್ರೆ ಆ ಕಡೆ ಈ ಕಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಗಾಡಿಗಳ ಸೌಂಡು, ಗಾಳಿ ಸೌಂಡು, ಮಕ್ಕಳ ಸೌಂಡು ಎಲ್ಲ ಇರುತ್ತಲ್ವಾ. ಸೊ ಅದರಿಂದ ಮೈಕ್‌ನ ಯೂಸ್ ಮಾಡ್ತೀನಿ. ಸೊ ಅದರಿಂದ ನಿಮ್ಗೆ ಸ್ವಲ್ಪ ನನ್ನ ವಾಯ್ಸ್ ಚೇಂಜ್ ಅನ್ನಿಸ್ತಾ ಇರ್ಬೋದು ಅಷ್ಟೇ. ಬಟ್ ಡೈರೆಕ್ಟಾಗಿ ಮಾತಾಡ್ಬೇಕಾದ್ರೆ ಒಂದೊಂದ್ಸಲ ಕ್ಯಾಮ್ರಾ ಮುಂದೆ ಬಂದು ಡೈರೆಕ್ಟಾಗಿ ಮಾತಾಡ್ಬೇಕು ಅಂದ್ರೆ ನನಗೂ ಇದುವರೆಗೂನು ಸ್ವಲ್ಪ ಭಯ ಭಯ ಆಗ್ತಾ ಇರುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮಾಡಿ ನಾನು ಡೈರೆಕ್ಟಾಗಿ ವಾಯ್ಸ್‌ನ ಕೊಡ್ತೀನಿ. ಇಲ್ಲಾಂದ್ರೆ ನನಗೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಒಂದೊಂದ್ಸಲ ಭಯ ಆಗ್ತಾ ಇರುತ್ತೆ. ಸೊ ಅದರಿಂದ ನಾನು ಡೈರೆಕ್ಟಾಗಿ ವಾಯ್ಸ್‌ನ ಕೊಡ್ದಿರಾ ಇಂಡೈರೆಕ್ಟಾಗಿ ನಾನು ವಾಯ್ಸ್ ಓವರ್‌ನ ಕೊಡ್ತಾ ಇರ್ತೀನಿ. ನಾವು ಮಾರ್ನಿಂಗ್ 4:15ಗೆ ಮನೆಗೆ ಬಿಟ್ವಲ್ಲ ಅಂಡ್ ದೇವಸ್ಥಾನದ ಹತ್ರ ಬರೋ ಅಷ್ಟರಲ್ಲಿ 10:45 11 ಗಂಟೆ ಆಗಿತ್ತು. ಅಂಡ್ ಇಲ್ಲಿ ದೇವಸ್ಥಾನದೊಳಗಡೆ 11:10ಕ್ಕೆ ಗೇಟ್ ಕ್ಲೋಸ್ ಮಾಡ್ತಾರಂತೆ. ಅಷ್ಟರೊಳಗಡೆ ನಾವು ಒಳಗಡೆ ಬಂದ್ಬಿಟ್ವಿ. ಅಂಡ್ ನಾವು ಒಳಗಡೆ ಬಂದ್ವಿ ಗೇಟನ್ನು ಕ್ಲೋಸ್ ಮಾಡ್ಬಿಟ್ರು. ಅಂಡ್ ಎಲ್ರು ಬೇಗ ಬೇಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ರಂತೆ. ಅಂಡ್ ನಮಗೂ ಚೆನ್ನಾಗಿ ದರ್ಶನ ಎಲ್ಲ ಮುಗೀತು. ಅಂಡ್ ತುಂಬಾ ಖುಷಿ ಆಯ್ತು. ಅಂಡ್ ಲಾಸ್ಟ್ ಟೈಮ್ ನಾವು ಬಂದಾಗ ದರ್ಶನನೇ ಮಾಡ್ಕೊಳಕ್ಕಾಗಿಲ್ಲ ನನಗೆ. ನಮ್ಮ ಅಣ್ಣ ಮದುವೆ ಟೈಮಲ್ಲಿ ನಾವು ದರ್ಶನಕ್ಕೆ ಬಂದಿದ್ದು. ಅಂಡ್ ಅವಾಗ ಯೂಟ್ಯೂಬ್ ಏನು ಸ್ಟಾರ್ಟ್ ಮಾಡಿರಲಿಲ್ಲ. ಅವಾಗ ಮುಂಚೆ ಬಂದಿದ್ವಿ 2 ಇಯರ್ಸ್ ಬ್ಯಾಕ್. ಅವಾಗ ಬಂದಾಗ ನಾನು ದರ್ಶನ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ನನಗೆ. ಸೊ ಅದರಿಂದ ಇವತ್ತು ಬಂದ್ವಲ್ವಾ ಆರಾಮಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಅಂಡ್ ಹೊರಗಡೆ ಇನ್ನೇನು ಊಟಕ್ಕೆ ಹೋಗ್ತಾ ಇದೀವಿ. ಬೆಂಗಳೂರಲ್ಲಿ ಇರೋರಿಗೆ ಅಷ್ಟೊಂದು ಗೊತ್ತಾಗಲ್ಲ ಬಿಸಿಲು ಯಾವ ತರ ಇರುತ್ತೆ ಹೊರಗಡೆ ಅಂತೇಳಿ. ಅಂಡ್ ಬೆಂಗಳೂರಲ್ಲಿ ಯಾವ ತರ ಅಂದ್ರೆ ಒಂದೊಂದ್ಸಲ ಬೇಸಿಗೆ ಟೈಮಲ್ಲಿ ಮಳೆ ಬೀಳುತ್ತೆ, ಒಂದೊಂದ್ಸಲ ಚಳಿ ಆಗುತ್ತೆ. ವೆದರ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಬೆಂಗಳೂರಲ್ಲಿ. ಬಟ್ ಬೇರೆ ಕಡೆ ಹಂಗಲ್ಲ. ಬೇಸಿಗೆ ಟೈಮಲ್ಲಿ ಏನಾದ್ರು ಬೇರೆ ಕಡೆ ಹೋದ್ರೆ ಸಿಕ್ಕಾಪಟ್ಟೆ ಬಿಸಿಲು ಅನ್ನಿಸ್ತಾ ಇರುತ್ತೆ. ಬೆಂಗಳೂರಿಗಿಂತ ಡಬಲ್ ಅನ್ನಿಸ್ತಾ ಇರುತ್ತೆ, ಅಷ್ಟೊಂದು ಬಿಸಿಲಿರುತ್ತೆ. ಅಂಡ್ ನಮಗೂ ಅಷ್ಟೇ ಹೋದ್ವಲ್ಲ ದರ್ಶನಕ್ಕೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅಂಡ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಕಾಲೆಲ್ಲ ಸುಡ್ತಾ ಇದೆ, ಅಷ್ಟೊಂದು ಬಿಸಿಲು. ದೇವಸ್ಥಾನದ ಹತ್ರ ಇಂದ ಇದು ಊಟದ ಚೌಟ್ರಿ ಹತ್ರವರೆಗೂ ನಡ್ಕೊಂಡು ಬರೋ ಅಷ್ಟರಲ್ಲಿ ನಮ್ಗಂತೂ ಸಾಕಾಗೋಯ್ತು. ಅಷ್ಟೊಂದು ಬಿಸಿಲು ಸೆಕೆ ಆ ತರ ಆಗೋಗ್ಬಿಡ್ತಾ ಇತ್ತು. ಅಂಡ್ ಫೈನಲಿ ಇವಾಗ ಊಟಕ್ಕೆ ಬಂದು ಕುತ್ಕೊಂಡಿದೀವಿ. ಅಂಡ್ ಧರ್ಮಸ್ಥಳದಲ್ಲಿ ನನಗೆ ಪಾಯಸ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಸ್ವೀಟು ಅಷ್ಟೇ. ಎಲ್ಲೇ ಹೋದ್ರು ನಾನು ಫಸ್ಟ್ ಸ್ವೀಟ್‌ನ ತಗೊಳ್ತೀನಿ, ಅಷ್ಟು ಇಷ್ಟ ನನಗೆ. ಅಂಡ್ ನೋಡಿ ಎಷ್ಟು ಫ್ಯಾನ್‌ಗಳು ಹಾಕಿದ್ರು ಒಳಗಡೆ ಅಷ್ಟೊಂದು ಸೆಕೆ ಆಗ್ತಾ ಇದೆ ನಮ್ಗಂತೂ. ಯಾರಾದ್ರೂ ಟೆಂಪಲ್ ವಿಸಿಟ್ ಮಾಡ್ಬೇಕು ಅಂದ್ರೆ ಬೇಸಿಗೆ ಟೈಮಲ್ಲಿ ಮಾತ್ರ ಬರಬೇಡಿ. ಯಾಕಂದ್ರೆ ಇರೋದಕ್ಕಾಗೋದಿಲ್ಲ. ಮಕ್ಕಳನ್ನ ಕರ್ಕೊಂಡು ಬಂದ್ರೆ ಇದ್ದಿದ್ದು ಆಗೋದಿಲ್ಲ. ಯಾಕಂದ್ರೆ ಅವರು ಸೆಕೆಗೆ ತಡ್ಕೊಳ್ತಾನೆ ಇಲ್ಲ ಮಕ್ಕಳಂತೂ. ಕಾಲ್ ಸುಡ್ತಾ ಇದೆ ಅಂತ ಒಬ್ರು ಹೇಳ್ತಾರೆ, ಇನ್ನೊಬ್ರು ಸೆಕೆ ಆಗ್ತಾ ಇದೆ ಅಂತ ಇನ್ನೊಬ್ರು ಹೇಳ್ತಾರೆ. ಇನ್ನೂ ಒಂದು ಮಗುಗೆ ಬಟ್ಟೆನೇ ಬಿಚ್ಬಿಟ್ಟು ನಾವು ಆರಾಮಾಗಿ ತಿರುಗಾಡಿಸ್ತಾ ಇದ್ದೀವಿ ಟೆಂಪಲ್ ಅನ್ನು ಆ ತರ ಆಗೋಗ್ಬಿಡ್ತಾ ಇತ್ತು. ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು ಫ್ರೆಂಡ್ಸ್. ನನಗಂತೂ ಹಂಗೆ ಅನ್ನಿಸ್ತಾ ಇತ್ತು. ಬಟ್ ಆ ಬೇಸಿಗೆಗೆ ಎಷ್ಟು ಐಸ್ ಕ್ರೀಮ್ಸು ಜ್ಯೂಸ್ ಎಷ್ಟು ಕುಡಿದ್ರು ಸಾಕಾಗ್ತಾ ಇಲ್ಲ, ಅಷ್ಟು ಇದಾಗ್ತಾ ಇತ್ತು ನಮ್ಗಂತೂ. ಅಂಡ್ ಊಟ ಆದ್ಮೇಲೆ ಎಲ್ರು ಸ್ವಲ್ಪ ಐಸ್ ಕ್ರೀಮ್ ತಗೊಂಡು ತಿನ್ಕೊಂಡು ಬರ್ತಾ ಇದೀವಿ. ಅಂಡ್ ಊಟ ಮುಗಿಸ್ಕೊಂಡು ಇನ್ನೇನು ಹೊರಗಡೆ ಬಂದ್ವಿ ಹೊರಡೋಣ ಅಂತೇಳಿ. ಅಂಡ್ ನೋಡಿ ಎಷ್ಟು ಜನ ಇದ್ದಾರೆ. ಅಂಡ್ ನಾವು ಆ ಲೈನಲ್ಲಿ ಬರ್ಬೇಕಾದ್ರೆ ಒಬ್ರಂದ್ರೆ ಒಬ್ರು ಇಲ್ಲ. ಅಂಡ್ ಇವಾಗ ನೋಡಿ ಸಿಕ್ಕಾಪಟ್ಟೆ ಜನ ಇದ್ರು. ಅಂಡ್ ಇನ್ನ ಒಂದ್ ಹೇಳ್ಬೇಕು. ಅಂಡ್ ಇವಾಗ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಇದಾರಲ್ವಾ ಪ್ರೆಸಿಡೆಂಟ್, ಧರ್ಮಸ್ಥಳದ ಪ್ರೆಸಿಡೆಂಟ್, ಅವ್ರೇನೋ ಪೂಜೆ ಮಾಡಿಸ್ತಾ ಇದ್ರಂತೆ ಒಳಗಡೆ. ಸೊ ಅದರಿಂದ ಯಾರಿಗೂ ಓಡಾಡೋದಕ್ಕೆ ಬಿಡ್ತಾ ಇಲ್ಲ ಆ ರೋಡಲ್ಲಿ. ಸೊ ಎಲ್ಲಾರ್ಗುನು ಸೈಡ್ಗೆ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿ. ಈ ತರ ಶೀಟ್ ತರ ಹಾಕಿದ್ದಾರೆ. ಇದು ಏನೋ ಗೊತ್ತಿಲ್ಲ, ಗ್ರೀನ್ ಕಲರ್ ಬಟ್ಟೆ ತರ ನೆಟ್ಟೆಡ್ ಆ ತರ ಹಾಕ್ಸ್ಬಿಟ್ಟು ಎಲ್ಲಾರ್ಗೂ ಒಂದು ಲೈನಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ನಾನ್ ಇದ್ಕೊಂಡು ಯಾಕೆ ಈ ತರ ಎಲ್ಲಾರನ್ನ ನಿಲ್ಸಿದ್ದಾರೆ ಅಂತೇಳಿ ನೋಡ್ತಾ ಇದೀವಿ. ನಮ್ಗೆ ಕಾರ್ ಹತ್ರ ಹೋಗೋದಕ್ಕೂ ಬಿಡ್ತಲ್ಲ. ಎಲ್ರು ಸೆಕ್ಯೂರಿಟಿ ಅವ್ರು ಇಟ್ಕೊಂಡು ಓಡಾಡಬಾರ್ದು ಒಂದೇ ಕಡೆ ನಿಂತ್ಕೊಳ್ಳಿ ಅಂತೇಳಿ ಎಲ್ಲಾರನ್ನೂ ನಿಲ್ಲಿಸ್ಬಿಟ್ಟಿದ್ದಾರೆ. ನೋಡ್ತಿರ್ಬೋದು ಒಂದ್ ಗಾಡಿ ಆಗ್ಲಿ ಒಂದ್ ಮನುಷ್ಯರಾಗಿರ್ಲಿ ಯಾರಂದ್ರೆ ಯಾರು ಓಡಾಡ್ತಾ ಇಲ್ಲ ಆ ರೋಡಲ್ಲಿ. ಆ ತರ ನಿಲ್ಲಿಸ್ಬಿಟ್ಟಿದ್ದಾರೆ. ನಾವಿದ್ಕೊಂಡು ಒಬ್ಬ ಸೆಕ್ಯೂರಿಟಿಗೆ ಕೇಳಿದ್ವಿ, ಏನ್ ಇದೇ ತರನೇ ನಿಲ್ಲಿಸ್ತೀರಾ ಡೈಲಿನು, ಯಾವಾಗ್ಲೂ ಪೂಜೆ ಇದೇ ತರನೇ ಆಗ್ತಾ ಇರುತ್ತೆ ಅಂತ ಕೇಳಿದ್ರೆ ಅವ್ರು ಇದ್ಕೊಂಡು ಇಲ್ಲ ಇವತ್ತೊಂದೇ ದಿನ, ಇವತ್ತು ಏನೋ ಪೂಜೆ ನಡೆಸ್ತಾ ಇದ್ದಾರೆ ಒಳಗಡೆ. ಸೊ ಅದರಿಂದ ಯಾರಿಗೂ ಓಡಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರು. ಸರಿ ಅಂತೇಳಿ ನಾವು ಹಾಗೆ ನೋಡ್ತಾ ಇದ್ವಿ. ಅಂಡ್ ನೋಡಿ ಇವಾಗ ಬಿಡ್ತಾ ಇದ್ದಾರೆ ಎಲ್ಲಾರ್ಗುನು. ಅಂಡ್ ಅವರುನು ಪೂಜೆ ಮಾಡ್ಕೊಂಡು ಹೊರಡ್ತಾ ಇದ್ದಾರೆ ಪ್ರೆಸಿಡೆಂಟ್ ಅವರು ನೋಡಿ. ಅಂಡ್ ಕ್ಯಾಮ್ರಾ ಝೂಮ್ ಮಾಡಿ ನಾನು ನೋಡ್ತಾ ಇದ್ದೀನಿ, ಅಷ್ಟೊಂದು ಕ್ಲಾರಿಟಿ ಇಲ್ಲ. ಬಟ್ ಫೈನಲಿ ನೋಡಿದ್ವಿ ಅವ್ರನ್ನ ಡೈರೆಕ್ಟ್ ಆಗಿ ಅನ್ಕೊಂಡು ಖುಷಿ ಆಯ್ತು. ಅಂಡ್ ಇವಾಗ ಎಲ್ಲರೂ ಜನ ಎಲ್ಲ ಓಡಾಡ್ತಾ ಇದ್ದಾರೆ. ಅಂಡ್ ಪಿನ್ ಡ್ರಾಪ್ ಸೈಲೆಂಟ್ ಇತ್ತು, ಒಂಥರ ನಿಶಬ್ದವಾಗಿತ್ತು, ಯಾರು ಓಡಾಡ್ತಾ ಇಲ್ಲ, ವೆಹಿಕಲ್ ಸೌಂಡ್ ಇಲ್ಲ, ಏನೇನು ಇಲ್ಲ, ಫುಲ್ ನಿಶಬ್ದವಾಗಿತ್ತು ದೇವಸ್ಥಾನದ ಹತ್ರ ಎಲ್ಲಾನು. ಮತ್ತೆ ಅವ್ರು ಪೂಜೆ ಮಾಡ್ಕೊಂಡು ಹೋದ್ಮೇಲೆ ನೋಡಿ ಯಾವ ತರ ಓಡಾಡ್ತಾ ಇದಾರೆ ಜನ ಎಲ್ಲಾನು. ಸ್ವಲ್ಪ ಆದ್ರೂ ಗ್ಯಾಪ್ ಇಲ್ಲ ಆ ತರ ಓಡಾಡ್ತಾ ಇದಾರೆ. ಸ್ವಲ್ಪ ಮುಂದ್ಗಡೆ ಹೋಗಿ ತೋರಿಸ್ತೀನಿ ನೋಡಿ.
ನೋಡ್ತಿದ್ದೀರಲ್ವಾ ಈ ತರ ಇರುತ್ತೆ ಡೈಲಿನೂ. ಅಂಡ್ ನೋಡಿ ವೆಹಿಕಲ್ಸ್ ಎಲ್ಲ ಅವಾಗಲೇ ಓಡಾಡ್ತಾ ಇದ್ದಾವೆ. ಇನ್ನ ನಮ್ದು ಎಲ್ಲ ಆಯ್ತಲ್ವಾ, ಇನ್ನೇನು ಹೊರಡ್ತಾ ಇದ್ದೀವಿ. ನಾವಿವಾಗ ಕುಕ್ಕೆಗೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಇನ್ನ ಕುಕ್ಕೆಗೆ ಹೋಗ್ಬೇಕು ಅಂದಾಗ ಆ ರೋಡ್ ಸೈಡಲ್ಲೇ ಇನ್ನೊಂದು ದೇವಸ್ಥಾನ ಬರುತ್ತೆ, ಗಣೇಶನ ದೇವಸ್ಥಾನ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಮಸ್ಕಾರ ಹಾಕೊಂಡು ಹೋಗೋಣ ಅಂತೇಳಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೀವೇನಾದ್ರೂ ಸಮ್ಮರ್ ಟೈಮಲ್ಲಿ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂದ್ರೆ ಅರ್ಲಿ ಮಾರ್ನಿಂಗ್ಗೆ ಬಿಟ್ಟು ಬೇಗ ಹೋಗಿ. ಇಲ್ಲ ಅಂದ್ರೆ ಬಿಸಿಲಿಗೆ ಸೆಕೆಗೆ ಸಿಕ್ಕಾಕೊಂಡ್ ಬಿಡ್ತೀರಾ, ಅಷ್ಟು ಜನ ಇರ್ತಾರೆ ಹೋಗ್ತಾ ಹೋಗ್ತಾ. ಸೊ ಅದರಿಂದ ಅರ್ಲಿ ಮಾರ್ನಿಂಗ್ಗೆ ಬಿಟ್ರೆ ಬೇಗ ಬೇಗ ದರ್ಶನ ಎಲ್ಲ ಆಗೋಗ್ಬಿಡುತ್ತೆ. ಅಂಡ್ ಇವಾಗ ಸೌತಡ್ಕ ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಣ್ಣು ಕಾಯಿ ಎಲ್ಲ ತಗೊಂಡೋಗಿ ಪೂಜೆನೆಲ್ಲ ಮುಗಿಸ್ಕೊಂಡ್ವಿ. ಇನ್ನು ಪೂಜೆ ಎಲ್ಲ ಆದ್ಮೇಲೆ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ರು. ಇನ್ನು ನಾನು ಬಂದು ಈ ಕಡೆ ಎಲ್ಲ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಒಂದೊಂದ್ಸಲ ಹೋಗೋದಲ್ವಾ ಟ್ರಿಪ್ಗೆ. ಸೊ ಪ್ರತಿಯೊಂದೂ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿಕೊಂಡ್ರೆ ನಮಗೂ ಸ್ವಲ್ಪ ಹ್ಯಾಪಿ ಆಗುತ್ತೆ, ನೋಡೋರ್ಗೂ ಸ್ವಲ್ಪ ಖುಷಿ ಆಗುತ್ತೆ. ಸೊ ಅದರಿಂದ ಯಾವಾಗಲೂ ನಮ್ಮ ಫ್ಯಾಮಿಲಿದೇ ನೋಡ್ತಾ ಇದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ. ಸೊ ಅದರಿಂದ ಅಲ್ಲಿ ಯಾವ್ಯಾವ ಥರ ಮಾಡ್ತಾರೆ ಪೂಜೆ, ಏನೇನು ಸ್ಪೆಷಲ್ ದೇವಸ್ಥಾನಗಳಲ್ಲಿ ಅಂತೇಳಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡೆ. ಆ್ಯಂಡ್ ಇಲ್ಲಿ ಬಂದು ಗಂಟೆ ಗಣೇಶ ಅಲ್ವಾ. ಸೊ ಇಲ್ಲಿ ನಾವೇನಾದರೂ ಬೇಡ್ಕೊಂಡು ಇಲ್ಲಾಂದ್ರೆ ನಮ್ಗೇನಾದರೂ ಹರಕೆ ಇದ್ರೆ ಅದು ನೆರವೇರುತ್ತೆ ಅನ್ನೋ ಥರ ನಾವು ಒಂದು ಭರವಸೆನ ಇಟ್ಕೊಂಡು ಇಲ್ಲಿ ಗಂಟೆನ ತಗೊಂಡ್ ಬಂದು ಕಟ್ಟಿದ್ರೆ ಗಂಟೆ ಗಣೇಶನ ಹತ್ರ ಅದೆಲ್ಲ ನಾವ್ ಏನೇನ್ ಅನ್ಕೊಂಡಿದೀವೋ ಅದೆಲ್ಲ ನೆರವೇರುತ್ತಂತೆ. ಸೊ ಅದೊಂದು ಇಲ್ಲಿ ಸೆಂಟಿಮೆಂಟ್. ಸೊ ಅದರಿಂದ ಎಲ್ಲರೂ ಗಂಟೆನ ತಗೊಂಡ್ ಬಂದು ಇಲ್ಲಿ ಕಟ್ತಾ ಇರ್ತಾರೆ. ಅಂಡ್ ನಮ್ ಫ್ಯಾಮಿಲಿ ಜೊತೆ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಫ್ಯಾಮಿಲಿನೂ ಸಹ ಬಂದಿದೆ ಈ ದೇವಸ್ಥಾನಕ್ಕೆ. ಇನ್ನು ನಮ್ಮ ಮನೆಯವ್ರು ಹೋಗಿ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರು. ಇನ್ನು ನಾ ಇದ್ಕೊಂಡು ಇಲ್ಲಿ ಬಂದು ಎಲ್ಲ ವಿಡಿಯೋನ ಮಾಡ್ಕೊಂಡೆ. ಇನ್ನೆಲ್ಲರೂ ಕುತ್ಕೊಂಡಿದ್ದೀವಿ, ಇನ್ನು ಸ್ವಲ್ಪ ಹೊತ್ತು ಬಿಡೋಣ ಅಂತೇಳಿ. ಅಂಡ್ ಎಲ್ಲ ನೋಡ್ಕೊಂಡು ಇನ್ನೇನು ಬಿಡೋಣ ಅನ್ನೋಷ್ಟರಲ್ಲಿ ಮಕ್ಳಿನ್ನೂ ಆಟ ಆಡ್ತಾ ಇದ್ರಲ್ವಾ. ಸೊ ಬಿಸಿಲೆಲ್ಲ ಜಾಸ್ತಿ ಇತ್ತು, ನಿಧಾನವಾಗಿ ಹೋಗೋಣ ಅಂತೇಳಿ ಅಲ್ಲೇ ಕುತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ವಿ. ಇನ್ನು ಈ ದೇವಸ್ಥಾನದ ಮುಂದೆ 2 ಹಸುಗಳು ಓಡಾಡ್ತಾ ಇದ್ವು. ಇನ್ನು ಮಕ್ಳಿಬ್ರು ಅದಕ್ಕೆ ಬೆಲ್ಲ ಮತ್ತೆ ಬಾಳೆಹಣ್ಣೆಲ್ಲ ಕೊಟ್ಟು ಅಲ್ಲೇ ಕುತ್ಕೊಂಡು ನೋಡ್ತಾ ಇದ್ರು. ನನ್ನ ಮಗಳು ಇತ್ಕೊಂಡು ಮಮ್ಮಿ ಅದನ್ನ ಹಸುನ ಮುಟ್ತೀನಿ ಮಮ್ಮಿ, ಏನು ಮಾಡೋದಿಲ್ಲ ಅಲ್ವಾ ಅಂತ ಹೇಳ್ತಾ ಇದ್ಲು. ಇಲ್ಲ ಬಂಗಾರಿ ಹೋಗಿ ಮುಟ್ಟು, ಏನ್ ಮಾಡಲ್ಲ ಅಂತ ಹೇಳಿದ್ರೆ ಅವಳು ಮುಟ್ಟೋದಕ್ಕೆ ಭಯ ಪಡ್ತಾ ಇದ್ಲು. ಸರಿ ಅಂತೇಳಿ ನಾನು ಹಿಂದ್ಗಡೆಯಿಂದ ಹೋಗಿ ಮುಟ್ಟಿಸ್ದೆ. ಇನ್ನ ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ಗಂಟೆ ಗಣೇಶನ ಹತ್ರ ಒಂದು ಶಾಪ್ ಇರುತ್ತೆ ಹೋಗ್ತಾ ಲೆಫ್ಟ್ ಸೈಡ್ಗೆ. ಅಂಡ್ ನಾವ್ ಈ ದೇವಸ್ಥಾನಕ್ಕೆ ಯಾವಾಗ ಬಂದ್ರು ಈ ಶಾಪ್ಗೆ ವಿಸಿಟ್ ಮಾಡ್ತೀವಿ. ಹೋಮ್ ಮೇಡ್ ಫುಡ್ಸ್ ಇದನ್ನ ತಗೊಂಡ್ ತಿಂತಾ ಇರ್ತೀವಿ. ಸೊ ಅದಕ್ಕೋಸ್ಕರ ನಾವು ಈ ಶಾಪ್ಗೆ ಹೋಗ್ತೀವಿ. ಅಂಡ್ ಹೋಮ್ ಮೇಡ್ ಬನಾನಾ ಚಿಪ್ಸ್ ಮಾಡಿದ್ರು. ಸೊ ಅದೊಂದು ಮತ್ತೆ ಸ್ವೀಟ್ ಐಟಮ್ ಏನಾದ್ರು ಒಂದ್ 2-3 ತಗೊಂಡ್ವಿ. ಅಂಡ್ ಎಲ್ಲ ಇಲ್ಲೆಲ್ಲ ಪ್ರತಿಯೊಂದು ಐಟಮ್ಸು ಸಿಗುತ್ತೆ. ಆ ಸ್ಕಿನ್ ಕೇರ್ಗಾಗಿರ್ಬೋದು, ಮನೆಗೆ ಊದ್ಗಡ್ಡಿ ಆಗಿರ್ಬೋದು, ಪ್ರತಿಯೊಂದು ಇದೆ. ಹಪ್ಳ, ಸೊಂಡಿಗೆ, ಪ್ರತಿಯೊಂದು ನಿಮ್ಗೆ ಏನ್ ಬೇಕು ಪ್ರತಿಯೊಂದು ಇದೆ. ನಾವಿತ್ಕೊಂಡು ಇಲ್ಲೆಲ್ಲ ನೋಡ್ತಾ ಇದ್ವಿ. ಅಂಡ್ ಬರೀ ನಾವು ತಿನ್ನೋದಕ್ಕೆ ತಗೊಂಡ್ವಿ ಅಷ್ಟೇ, ಬೇರೆ ಐಟಮ್ಸ್ ಏನು ತಗೊಂಡಿಲ್ಲ. ಯಾಕಂದ್ರೆ ಕುಕ್ಕೆಗೆ ಹೋದ್ರೆ ನಾವು ಮಸಾಲಾ ಡ್ರೈ ಐಟಮ್ಸ್ ನ ತಗೊಳ್ತೀವಿ ಪ್ರತಿ ವರ್ಷನೂ ಅಷ್ಟೇ. ನಾವೇನ್ ಗೊತ್ತಾ ವರ್ಷಕ್ಕೆ ಆಗೋ ತರ ತಗೊಂಡ್ಬಿಡ್ತೀವಿ. ಪ್ರತಿ ತಿಂಗಳು ನಾವು ತಗೊಳ್ಳಲ್ಲ ಅಂಗಡಿಯಲ್ಲಿ. ಸೊ ವರ್ಷಕ್ಕೆ ಎಷ್ಟು ಬೇಕಾಗುತ್ತೆ ಮಸಾಲಾ ಡ್ರೈ ಐಟಮ್ಸ್ ಅದನ್ನ ತಗೊಂಡ್ ಬಂದ್ಬಿಡ್ತೀವಿ. ಅಂಡ್ ಇವಾಗ ಇಲ್ಲೆಲ್ಲ ಗಣೇಶನ ದೇವಸ್ಥಾನದ ಹತ್ರ ಎಲ್ಲ ಪೂಜೆ ಮುಗಿಸ್ಕೊಂಡು ಇನ್ನೇನು ಹೊರಡ್ತಾ ಇದೀವಿ. ಅಂಡ್ ಇವಾಗ ಕುಕ್ಕೆಗೆ ಬಂದಿದೀವಿ. ಅಂಡ್ ಕುಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದೀವಿ. ಅಂಡ್ ಎದುರುಗಡೆ ಗೋಪುರ ಎಲ್ಲ ಬರುತ್ತಲ್ವಾ, ನಾವು ಹೋಗಿದ ತಕ್ಷಣ ಆ ಗೋಪುರದಿಂದ ನಾವು ಹೋಗಿಲ್ಲ, ಸೈಡ್ಗೆ ಇನ್ನೊಂದು ರೋಡ್ ಬರುತ್ತೆ.
ಬ್ಯಾಕ್ ಸೈಡ್ ಇಂದ ಕುಕ್ಕೆ ದೇವಸ್ಥಾನದೊಳಗಡೆ ಹೋಗಕ್ಕೆ. ಸೊ ಆ ಕಡೆಯಿಂದ ಹೋಗ್ತಾ ಇದೀವಿ. ತುಂಬಾ ಅಂದ್ರೆ ತುಂಬಾ ಬೇಗ ಆಗುತ್ತೆ ದರ್ಶನ. ಅಂಡ್ ಇವಾಗ ಹೋಗಿದ್ದೀವಲ್ಲ, ಅಂಡ್ ಇವಾಗ ದರ್ಶನಕ್ಕೆ ಅಂತೇಳಿ ಹೋಗ್ತಾ ಇದೀವಿ. ಅಂಡ್ ಸಿಕ್ಕಾಪಟ್ಟೆ ಬಿಸ್ಲಿತ್ತು. ಒಂದೊಂದ್ಸಲ ನಮ್ಗೆ ಬಿಸಿಲನ್ನ ತಡ್ಕೊಳ್ಳೋದಕ್ಕಾಗಲ್ಲ, ಮಕ್ಳು ಯಾವ ತರ ತಡ್ಕೊಂತಾರೆ ಹೇಳಿ. ಇನ್ನ ಹೇಗೋ ಹಾಗೆ ಮಕ್ಕಳನ್ನ ಮಾತಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೆ. ನನ್ ಮಗ ಜಾಸ್ತಿ ನನ್ ಜೊತೆನೆ ಇರ್ತಾನೆ, ನಮ್ಮ ಮನೆಯವ್ರ ಜೊತೆ ಹೋಗೋದಿಲ್ಲ. ಇನ್ನ ಇಶಿಕಾ ಬಂದು ನಮ್ಮ ಮನೆಯವ್ರ ಜೊತೆನೆ ಹೋಗ್ತಾ ಇರ್ತಾಳೆ. ಗಂಡ್ ಮಕ್ಳಿಗೆ ಏನಿದ್ರು ತಾಯಿ ಅಂದ್ರೆ ತುಂಬಾ ಇಷ್ಟ, ಹೆಣ್ಮಕ್ಳಿಗೆ ಏನಿದ್ರು ತಂದೆ ಅಂದ್ರೆ ಜಾಸ್ತಿ ಇಷ್ಟ. ಸೊ ನಮ್ಮ ಮನೇಲೂ ಅದೇ ತರ. ನಾನು ಎಷ್ಟು ಮುದ್ದು ಮಾಡಿದ್ರು ನನ್ನ ಮಗಳಿಗೆ ಅವ್ರ ಅಪ್ಪನ ಪರವಾಗೆ ವಾದಿಸ್ತಾಳೆ. ನನ್ನ ಮಗನ್ಗೆ ಎಷ್ಟು ಮುದ್ದು ಮಾಡಿದ್ರು ಅವ್ನು ನನ್ನ ಪರವಾಗಿನೇ ಇರ್ತಾನೆ. ಅವ್ರೇನಾದ್ರು ನನ್ಗೊಂದು ಏಟ್ ಹೊಡೆದ್ರು ಸಾಕು, ಯಾಕೆ ಪಾಪ ಮಮ್ಮಿಗೆ ಹಂಗ್ ಹೊಡಿತೀಯ ಅಂತ ನನ್ನ ಮಗ ಸಪೋರ್ಟಿಗೆ ಬರ್ತಾನೆ ಒಂದೊಂದ್ಸಲ. ಸೊ ಇಷ್ಟ ಆಗುತ್ತೆ ಒಂದೊಂದ್ಸಲ. ಹೆಣ್ಮಕ್ಳಿಗೆ ಸ್ವಲ್ಪ ಏನಾದ್ರು ಅವ್ರ ತಂದೆಗೆ ಏನಾದ್ರು ಆದ್ರೆ ಸಾಕು, ಅವರು ತುಂಬಾ ಅಂದ್ರೆ ತುಂಬಾ ನೊಂದ್ಕೊಂಡ್ ಬಿಡ್ತಾರೆ, ಏನ್ ಅನ್ಬಾರ್ದು ಅವ್ರ ಅಪ್ಪನ್ಗೆ. ಆ ತರ ನಮ್ಮ ಮನೇಲಿ ಇರ್ತಾರೆ. ಅಂಡ್ ಇವಾಗ ದರ್ಶನಕ್ಕೆ ಬಂದಿದ್ದೀವಿ. ಅಂಡ್ ನೋಡಿ, ಈ ಲೈನಲ್ಲಿ ಆ ಲೈನಲ್ಲಿ 2 ಲೈನಲ್ಲೂ ಇದ್ದಾರೆ. ಅಂಡ್ ಒಳಗಡೆ ಅಷ್ಟೊಂದು ಬೇಗ ಬಿಡ್ತಾ ಇಲ್ಲ, ಸ್ವಲ್ಪ ಹೊತ್ತು ಎಲ್ಲರೂ ಹೋಗಿ ಕುತ್ಕೊಂಡಿದ್ವಿ. ಅಂಡ್ ಕ್ಯಾಮ್ರಾ ಎಲ್ಲೋ ಅಲೋ ಇಲ್ಲ ಅಲ್ವಾ, ಬೇಗ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ಬಿಟ್ವಿ ಕುಕ್ಕೆ ಒಳಗಡೆ. ಲೈನಲ್ಲಿ ಕುತ್ಕೊಂಡಿದ್ದು ಒಂದು 10-15 ನಿಮಿಷಕ್ಕೆ ದರ್ಶನ ಎಲ್ಲ ಮುಗೀತು. ಅಂಡ್ ಒಳಗಡೆ ಎಲ್ಲ ಫೋನು ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ ಅಲ್ವಾ, ಸೊ ಒಳಗಡೆ ನಾನೇನು ವಿಡಿಯೋನ ಮಾಡಿಲ್ಲ. ಇನ್ನ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಗಡೆ ಬಂದ್ವಿ. ಅಂಡ್ ಬೆಳಗ್ಗೆ ನಾನು ಓಲೆ ಇಟ್ಕೊಂಡು ಬಂದಿದ್ದೆ ಅಲ್ವಾ, ಸ್ವಲ್ಪ ದೊಡ್ಡ ಇಯರಿಂಗ್ಸ್, ಅವ್ನು ಇಟ್ಕೊಂಡು ಕೊಡು ಮಮ್ಮಿ ನಾನು ಇಟ್ಕೊಂಡು ಬರ್ತೀನಿ ಅಂತೇಳಿ ಅವ್ನ ಕೈಯಲ್ಲಿ ಇಟ್ಕೊಂಡು ಬರ್ತಾ ಇದ್ದ. ಇನ್ನ ಮಾತಾಡ್ಸ್ಕೊಂಡು ಅವ್ನು ಬಂದೆ. ಇನ್ನ ಕುಂಕುಮ ಎಲ್ಲ ನಮ್ಮಮ್ಮ ಇಡ್ತಾ ಇದ್ದಾರೆ ನೋಡಿ. ಇನ್ನ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನೇನ್ ಬರ್ಬೇಕಾದ್ರೆ ಇಲ್ಲಿ ಡ್ರೈ ಐಟಮ್ಸ್ ಎಲ್ಲ ತಗೊಳ್ತಾ ಇದೀವಿ ಮನೆಗೆ. ನಾವಂತೂ ಒಂದು ವರ್ಷಕ್ಕೆ ಆಗೋ ತರ ಐಟಮ್ಸ್ ನ ತಗೊಂಡ್ ಬಂದ್ಬಿಡ್ತೀವಿ ಫ್ರೆಂಡ್ಸ್. ಆ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಪ್ರತಿಯೊಂದೂ ಅಷ್ಟೇ, ಮಸಾಲಾ ಡ್ರೈ ಐಟಮ್ಸ್ ನೆಲ್ಲ ನಾವು ಒಂದೇ ಸಲ ತಗೊಂಡ್ ಬಿಡ್ತೀವಿ. ಸೊ ನಮ್ಮ ಮನೆಯವ್ರಿಗೆ ಏನ್ ಗೊತ್ತಾ, ಏನಾದ್ರು ಖಾಲಿ ಆಗಿರೋ ಐಟಮ್ಸ್ ನ ಫೋನ್ ಮಾಡಿ ಕೇಳ್ಬಿಡ್ತಾರೆ. ಇನ್ನ ಅವಾಗ್ಲೇ ಎಲ್ಲ ತಗೊಂಡ್ಬಿಡ್ತಾರೆ. ಇನ್ನ ತಗೊಂಡ್ವಿ. ಇನ್ನ ಒಂದ್ ಕಡೆ ಇಲ್ಲಿ ದೇವಸ್ಥಾನದ ಹತ್ರ ಬಂದು ನಮಸ್ಕಾರ ಹಾಕೊಂಡು ಇನ್ನೇನು ಹೊರಡ್ಬೇಕಾದ್ರೆ ಇಲ್ಲೆಲ್ಲ ಫಿಶ್ ನೋಡಿ, ಗುಂಪು ಕಟ್ಕೊಂಡಿದ್ವಿ ನೋಡಿ. ಇಲ್ಲಿ ಬ್ಲಾಕ್ ಕಲರ್ ಫಿಶಸ್ ಎಲ್ಲಾನು ಇದ್ವು. ಸೊ ಮಕ್ಕಳೆಲ್ಲರೂ ಅದನ್ನೇ ನೋಡ್ಕೊಂಡು ನಿಂತ್ಕೊಂಡಿದ್ರು. ಮಮ್ಮಿ ಹೋಗೋಣ ಮಮ್ಮಿ ಅಂತ ಹೇಳ್ತಾ ಇದ್ರು. ನಾನು ನಿಂತ್ಕೊಂಡು ಇವಾಗ ಟೈಮ್ ಆಗುತ್ತೆ ಬೇಗ ಹೋಗೋಣ, ಬೇರೆ ಕಡೆ ಎಲ್ಲಾದ್ರೂ ಫಿಶ್ ತೋರಿಸ್ತೀನಿ ಅಂತೇಳಿ ಮಕ್ಕಳನ್ನಿಬ್ಬರು ನಾನು ಕರ್ಕೊಂಡು ಬಂದ್ಬಿಟ್ಟೆ. ಅಂಡ್ ಇವಾಗ ಬಂದು ಬೇರೆ ಕಡೆ ಹೋಗ್ತಾ ಇದೀವಿ ಪ್ಲೇಸ್ಗೆ. ಬೆಳಗ್ಗೆಯಿಂದ ನೈಟ್ ವರ್ಗುನು ಸುತ್ತಾಡ್ತಾನೆ ಇರ್ಬೇಕು ಅಂದ್ರೆ ಒಂದೊಂದ್ ಸಲ ಆಗೋದೇ ಇಲ್ಲ. ಒಂದೇ ದಿನದಲ್ಲಿ 3-4 ದೇವಸ್ಥಾನ ಅಂತೂ ನೋಡ್ಲೇಬೇಕು. ಯಾಕಂದ್ರೆ ಅಷ್ಟು ದೂರದಿಂದ ಬಂದಿರ್ತೀವಿ, ನೋಡ್ದಿರ ಹೋಗೋದಕ್ಕಾಗಲ್ಲ. ಸೊ ಅದರಿಂದ ಎಲ್ಲ ನೋಡ್ಕೊಂಡ್ವಿ. ಇನ್ನೇನು ಹೊರಡ್ತಾ ಇದೀವಿ. ಅಂಡ್ ನೆಕ್ಸ್ಟ್ ಪ್ಲೇಸ್ ಬಂದು ನಮ್ಗೆ ಮಂಗ್ಳೂರ್ಗಿತ್ತು. ಸೊ ಮಂಗ್ಳೂರ್ಗೆ ಹೋಗ್ತಾ ಇದೀವಿ. ಅಂಡ್ ನಾವು ಹೊರಡೋ ಅಷ್ಟರಲ್ಲೇ ಸಾಯಂಕಾಲ ಆಗೋಯ್ತು ನೋಡಿ. ಸನ್ಸೆಟ್ ಎಲ್ಲ ಯಾವ ತರ ಕಾಣಿಸ್ತಾ ಇದೆ. ಅಂಡ್ ಮಂಗ್ಳೂರಿಗೆ ರೀಚ್ ಆಗೋ ಅಷ್ಟರಲ್ಲಿ ಒಂದು 5 ಗಂಟೆನೂ ಆಗಿತ್ತು. ಟೈಮ್ ಅಷ್ಟೊಂದು ನೋಡಿಲ್ಲ, ಒಂದು 5:30 ಆಗಿತ್ತು. ಅಂಡ್ ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಅಂಡ್ ಈ ರೋಡ್ ಅಲ್ಲಿ ಸನ್ಸೆಟ್ ನೋಡೋದಕ್ಕಿಂತ ಬೀಚ್ ಹತ್ರ ಸನ್ಸೆಟ್ ನೋಡೋದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಂಗೆ ತುಂಬಾ ಇಷ್ಟ ಫ್ರೆಂಡ್ಸ್. ಬೀಚ್ ಹತ್ರ ನಿಂತ್ಕೊಂಡು ಸನ್ಸೆಟ್ ಆಗೋದೇ ಆಗಿರ್ಲಿ, ಸನ್ರೈಸ್ ಆಗೋದಾಗಿರ್ಲಿ ನೋಡ್ತಾ ಇದ್ರೆ ಅಷ್ಟೊಂದು ಇಷ್ಟ ನನ್ಗೆ. ಯಾಕಂದ್ರೆ ಅದನ್ನ ವಿಡಿಯೋ ತಗೊಂಡ್ರೆ ಇದ್ದಿದ್ದು ಇಷ್ಟ. ತುಂಬಾ ದಿನಗಳಿಂದ ಅನ್ಕೊಳ್ತಾ ಇದ್ದೆ ನಾನು ಬೀಚ್ ಹತ್ರ ಬಂದು ಈ ತರ ವಿಡಿಯೋನ ಮಾಡ್ಕೊಳ್ಬೇಕು ಅಂತೇಳಿ. ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ರೆ ಹೋಗೋಣ ಅಂತೇಳಿ ಕರ್ಕೊಂಡೇ ಬರ್ತಾ ಇರ್ಲಿಲ್ಲ. ನಾವು ಲಾಸ್ಟ್ ಟೈಮ್ ಯಾವಾಗ ಬಂದ್ವಿ ಅಂತ ಹೇಳಿದ್ರೆ ನಿಕ್ಕಿ ಹುಟ್ಟಿರ್ಲಿಲ್ಲ. ಇಶಿಕಾ 1.5 ಇಯರ್ ಬೇಬಿ, ಅವಾಗ ಮಂಗ್ಳೂರ್ಗ್ ಬಂದಿದ್ದು. ಮತ್ತೆ ಇವಾಗ ಬಂದಿದೀವಿ. ಅವಳಿಗೆ ಇವಾಗ 6 ಇಯರ್ಸ್. ಇವಾಗ ಬಂದಿದೀವಿ. ಅಂಡ್ ನಾನು ಅವಾಗ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿಲ್ಲ. ರೀಸೆಂಟ್ ಆಗಿ ನಾನು 1 ಇಯರ್ ಇಂದಾನೆ ಸ್ಟಾರ್ಟ್ ಮಾಡಿರೋದು ಹಳೆ ಚಾನಲ್. ಅದ್ರಲ್ಲೂ ನಾನು ಯಾವ ಬೀಚ್ಗೆ ಹೋಗಿರೋದು ನನ್ನ ವಿಡಿಯೋನ ಶೇರ್ ಮಾಡಿರ್ಲಿಲ್ಲ. ಅಂಡ್ ಈ ಚಾನಲ್ ಅಲ್ಲಿ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂಡ್ ಇವತ್ತೇನು ಬೀಚ್ಗೆ ಹೋಗೋದಿಲ್ಲ, ನಾಳೆ ಹೋಗ್ತೀನಲ್ವಾ, ನಾಳೆ ಶೇರ್ ಮಾಡ್ಕೊಳ್ತೀನಿ. ಅಂದ್ರೆ ತುಂಬಾ ಇಷ್ಟ ಪ್ರತಿಯೊಂದು ಕ್ಲಿಪ್ಪಿಂಗು. ಇಷ್ಟ ಅಂದ್ರೆ ನನಗೆ ಅಷ್ಟೊಂದು ಇಷ್ಟ. ಯಾಕಂದ್ರೆ ಸ್ವತಃ ನಾನೇ ವಿಡಿಯೋನ ಮಾಡ್ಕೊಂಡು ನಾನೇ ಎಡಿಟಿಂಗ್ ಮಾಡ್ಕೊಳ್ತೀನಲ್ಲ, ನನಗೊಂಥರ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದ್ರೆ ಆ ವಿಡಿಯೋಗಳನ್ನ ಅವರೇ ಶೂಟ್ ಮಾಡ್ಕೊಂಡು ಅವರೇ ಒಂದು ಎಡಿಟಿಂಗ್ ಮಾಡ್ಕೊಂಡು ಅವರೇ ಓನ್ ವಾಯ್ಸ್ ನ ಕೊಡ್ತಾರಲ್ಲ, ಅದೊಂದು ಕಂಟೆಂಟ್ ಕ್ರಿಯೇಟರ್ಗೆ ಗೊತ್ತಿರುತ್ತೆ ಆ ತರ ಫೀಲ್ ಏನು ಅಂತೇಳಿ. ಎಲ್ಲರಿಗೂ ನೋಡೋರ್ಗೆ ಏನು ಒಂದು ವಿಡಿಯೋನೇ ಅಲ್ವಾ ಅಂತ ಅನ್ಕೊಳ್ತಾರೆ. ಬಟ್ ಅದರಿಂದ ಎಷ್ಟು ಕಷ್ಟಪಟ್ಟಿರ್ತೀವಿ ಹೇಳಿ. ಒಂದು ವಿಡಿಯೋನ ಕ್ಲಿಪ್ ಮಾಡ್ಕೊಳ್ಬೇಕು, ಎಡಿಟಿಂಗ್ ಮಾಡ್ಕೊಳ್ಬೇಕು, ವಾಯ್ಸ್ ಕೊಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇರುತ್ತೆ. ಇದೇನು ಪ್ರತಿಯೊಂದು ಕೆಲಸನೂ ಈಸಿ ಅಂತ ಅನ್ಕೊಳ್ಬಾರ್ದು. ಪ್ರತಿಯೊಂದು ಕೆಲಸ ನಮ್ಗೆ ಕಷ್ಟವಾಗಿ ಇರುತ್ತೆ. ಏನೊಂದು ವಿಡಿಯೋನ ಶೂಟ್ ಮಾಡ್ಕೊಳ್ಬೇಕು ಅಂದ್ರೆ ಯಾವಾಗ್ಲೂ ನಮ್ ಜೊತೆಲಿ ಯಾರಾದ್ರೂ ಇದ್ರೇನೆ ವಿಡಿಯೋನ ಶೂಟ್ ಮಾಡೋಕ್ ಆಗೋದು. ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಾದ್ರೆ, ಎಲ್ಲಾದ್ರೂ ಹೋಗ್ಬೇಕಾದ್ರೆ, ಇಲ್ಲ ಅಂದ್ರೆ ವಿಡಿಯೋ ಶೂಟ್ ಮಾಡ್ಕೊಡೋದಕ್ಕೂ ಆಗೋದಿಲ್ಲ. ಒಂದೊಂದ್ ಟೈಮಲ್ಲಿ ನಾನು
ನಮ್ಮ ಮನೆಯವ್ರದ್ದು ಮಕ್ಕಳದು ರಿಲೇಷನ್ಸ್ ಆ ವಿಡಿಯೋನ ಮಾಡ್ಕೊಳ್ತಾ ಇರ್ತೀನಿ ಹೊತ್ತು ನಂದು ನಾನು ಓನಾಗಿ ಮಾಡ್ಕೊಳ್ಳೋದಕ್ಕಾಗಲ್ಲ, ಟೈಮು ಸಿಗೋದಿಲ್ಲ. ಸೊ ಅದರಿಂದ ಏನಿದ್ರು ಒಂದು ಕಂಟೆಂಟ್ ಕ್ರಿಯೇಟರ್ಗೆ ಗೊತ್ತಿರುತ್ತೆ ಯಾವ ತರ ಎಡಿಟ್ ಮಾಡ್ಕೊಳ್ಬೇಕು, ಯಾವ ತರ ವಿಡಿಯೋನ ಮಾಡ್ಕೊಳ್ಬೇಕು ಅಂತೇಳಿ. ಬಟ್ ಕೆಲವ್ರಿಗೆ ಹೇಳಿದ್ರು ಅರ್ಥ ಆಗೋದಿಲ್ಲ. ಅಷ್ಟೇ ನಾನು ಅನ್ಕೊಂಡಿರೋದು. ನನ್ನ ವಿಡಿಯೋಗಳು ಏನ್ ಗೊತ್ತಾ, ಒಂಥರ ನೀಟಾಗಿರ್ಬೇಕು, ಗಜ್ಬಿಜಿ ಆ ಥರ ಇರಬಾರ್ದು, ಒಂಥರ ನೀಟಾಗಿರ್ಬೇಕು, ನೋಡೋರ್ಗು ಸ್ವಲ್ಪ ಜನಕ್ಕೆ ಇಷ್ಟ ಆಗೋ ಥರ ನನ್ನ ವಿಡಿಯೋ ಇರಬೇಕು ಅನ್ನೋ ತರ ನನ್ಗೆ ಆಸೆ. ಸೊ ಅದರಿಂದ ನಾನು ಒಂದೇ ಲೆವೆಲ್ ಆಗಿ ಹೋಗ್ತಾ ಇರ್ತೀನಿ. ಮಂಗ್ಳೂರ್ಗೆ ಬಂದಿದ ತಕ್ಷಣ ಫಸ್ಟ್ ಒಂದು ಹೋಟೆಲ್ ಬುಕ್ ಮಾಡ್ಬಿಟ್ವಿ. ಅಂಡ್ ನಮ್ಮ ಮನೆಯವರು ಹೋಗಿ ಹೋಟೆಲ್ ಬುಕ್ ಮಾಡ್ಬಿಟ್ಟು ಬಂದ್ರು. ಅಂಡ್ ಪಾಕಶಾಲಾ ಅಂತ ತೋರಿಸ್ದಲ್ಲ ಈ ಹೋಟೆಲ್ ಪಕ್ಕದಲ್ಲೇ ಗಣೇಶ್ ಮಹಲ್ ಅಂತ ಹೋಟೆಲ್ ಇದೆ. ಅಲ್ಲಿ ಹೋಗಿ ರೂಮ್ಸ್ ಎಲ್ಲ ಬುಕ್ ಮಾಡ್ಬಿಟ್ಟು ಬಂದ್ರು. ಇನ್ನು ನಾವು ಬಂದು ಒಳಗಡೆ ಕಾಫಿ ಕುಡಿತಾ ಇದೀವಿ. ಅಂಡ್ ಬೆಳಗ್ಗೆಯಿಂದ ಕಾಫಿ ಟೀ ಸರಿಯಾಗಿ ಕುಡಿಲೇ ಇಲ್ಲ ಎಲ್ಲೂನು. ಸೊ ಇವಾಗ ಬಂದು ಕುಡಿತಾ ಇದ್ದೀವಿ. ಅಂಡ್ ನೈಟ್ ಊಟಕ್ಕೆ ಹೋಗೋಣ ಅಂತೇಳಿ. ಅಂಡ್ ಈ ಹೋಟ್ಲು ಒಳಗಡೆ ಬಂದು ನೋಡಿದ್ರೆ ರೋಬೋಟ್ ಸಿಸ್ಟಮ್ ಎಲ್ಲ ಇತ್ತು ನೋಡಿ. ಒಂಥರ ವೆರೈಟಿಯಾಗಿ ಅನ್ನಿಸ್ತು. ಫಸ್ಟ್ ಟೈಮ್ ನಾವು ಈ ತರ ಫೇಸ್ ಮಾಡಿದ್ದು. ಅಂಡ್ ಏನಾದ್ರು ಅದ್ರೊಳಗಡೆ ರೋಬೋಟ್ ಒಳಗಡೆ ಮೆನು ಸಿಸ್ಟಮ್ ಬರುತ್ತೆ. ಆ ಮೆನು ಅಲ್ಲಿ ನಮ್ಗೆ ಏನೇನ್ ಬೇಕು ಎಲ್ಲ ಆರ್ಡರ್ ಮಾಡಿದ್ರೆ ಅದು ಹೋಗಿ ತಗೊಂಡ್ ಬರುತ್ತೆ. ಒಂಥರ ವೆರೈಟಿಯಾಗಿ ಅನ್ನಿಸ್ತಾ ಇತ್ತು. ಇನ್ನ ಕಾಫಿ ಸ್ವಲ್ಪ ಸ್ನಾಕ್ಸ್ ನ ತಿನ್ಕೊಂಡು ಇನ್ನೇನು ಹೋಟ್ಲಿಗೆ ಬಂದ್ವಿ. ಸ್ವಲ್ಪ ಹಳೆ ಹೋಟೆಲ್ನೇ ಬುಕ್ ಮಾಡಿದ್ರು, ಯಾಕಂದ್ರೆ 7 ಮೆಂಬರ್ಸ್ ಅಲ್ವಾ. ಒನ್ ಡೇ ಸ್ಟೇಗೆ ಏನಕ್ಕೆ ದೊಡ್ಡ ಹೋಟೆಲ್ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗಿ ನಾವಿರೋದಕ್ಕೆ ಅಂತೇಳಿ ನಾರ್ಮಲ್ ಹೋಟೆಲ್ನೇ ಬುಕ್ ಮಾಡಿದ್ರು. ಹೇಳ್ಕೊಳ್ಳೋ ಅಷ್ಟು ಐಫೈ ಆಗೇನಿಲ್ಲ, ನಾರ್ಮಲ್ ಒನ್ ಡೇ ಸ್ಟೇಗೆ ನಮ್ಗೆ ಬೆಟರ್ ಅಂತ ಅನ್ನಿಸ್ತು ಪ್ರೈಸ್ಗೆ. ಸೊ ಅದರಿಂದ ನಾವು ಈ ಹೋಟೆಲ್ಗೆ ಬಂದ್ವಿ. ಅಂಡ್ ಇವಾಗ ಊಟಕ್ಕೆ ಹೋಗೋಣ ಅಂತೇಳಿ ಎಲ್ಲರೂ ಫ್ರೆಶ್ ಅಪ್ ಆಗ್ತಾ ಇದೀವಿ. ಅಂಡ್ ಮಂಗ್ಳೂರಲ್ಲಿ ಬಂದು 8:30ಗೆ ಹೋಟೆಲ್ಸ್ ಎಲ್ಲ ಕ್ಲೋಸ್ ಆಗುತ್ತಂತೆ. ಸೊ ಅದರಿಂದ ನಮ್ಮ ಮನೆಯವ್ರು ಇಟ್ಕೊಂಡು ಆವಾಗ್ಲೇನೆ ಹೇಳ್ಬಿಟ್ಟು ಹೋದ್ರು, ಬೇಗ ಬೇಗ ರೆಡಿ ಆಗಿ ಊಟಕ್ಕೆ ಹೋಗೋಣ ಅಂತೇಳಿ. ಇನ್ನು ನಾವು ಬಂದಿದ ತಕ್ಷಣ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿಕೊಂಡು ಬೇಗ ಬೇಗ ಫ್ರೆಶ್ ಅಪ್ ಆಗಿ ಇನ್ನೇನು ಹೊರಡ್ತೀವಿ ಇವಾಗ. ಅಂಡ್ ರೂಮಿಗೆ ಬಂದು ಹೋಗ್ಬೇಕು ಅಂದ್ರೆ ನಮ್ಗಂತೂ ಸುಸ್ತಾ ಹೋಗ್ಬಿಡ್ತಾ ಇತ್ತು. ಒಬ್ರು ಬರ್ತೀವಿ ಅಂತ ಹೇಳ್ತಾ ಇದ್ರು, ಇನ್ನೊಬ್ರು ಬರಲ್ಲ ಅಂತ ಹೇಳ್ತಾ ಇದ್ರು. ಹೇಗೋ ಹಾಗೆ ನಾಳೆ ಮಾರ್ನಿಂಗ್ ಅಲ್ವಾ ಮತ್ತೆ ತಿಂಡಿಗೆ ಹೋಗೋದು. ಇವಾಗ ಸ್ವಲ್ಪ ಸ್ವಲ್ಪ ಊಟನ ಮಾಡ್ಕೊಂಡು ಬಂದ್ಬೇಡ ಅಂತೇಳಿ ಅನ್ಕೊಂಡು ಇವಾಗ ಎಲ್ರು ರೆಡಿಯಾಗಿ ಹೋಗ್ತಾ ಇದೀವಿ. ಅಂಡ್ ನಾವು ಹೊರಡೋ ಅಷ್ಟರಲ್ಲಿ 8:15 ಆಗಿತ್ತು. ಅಂಡ್ ಇವಾಗ ಹೋಗ್ತಾ ಇದೀವಿ. ನಮ್ಮ ಮನೆಯವರು ಯಾವಾಗಾದ್ರೂ ಮಂಗ್ಳೂರ್ಗೆ ಬಂದಾಗ ಈ ಹೋಟೆಲ್ಗೆ ಹೋಗ್ತಾರಂತೆ. ಸೊ ಅದೇ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾ ಇದಾರೆ. ನಾವು ಎಲ್ಲಿ ಎಲ್ಲಿ ಅಂತ ಕೇಳ್ತಾನೆ ಇದೀವಿ, ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾನೆ ಇದಾರೆ. ಸೊ ಹೋಗೋಣ ಅಂತೇಳಿ ಅವ್ರ ಹಿಂದೆನೆ ಹೋಗ್ತಾ ಇದೀವಿ. ನೋಡ್ಕೊಂಡು ಹೋಗ್ತಾ ಇದಾರೆ ಅವರು. ಇನ್ನ ನಾವು ಸರಿ ಹೋಗೋಣ ಅಂತೇಳಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು, ಮಕ್ಕಳ ಜೊತೆ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ. ಇನ್ನ ನಮ್ಮ ಅತ್ತಿಗೆಯವರೆಲ್ಲ ಹಿಂದೆ ಬರ್ತಾ ಇದ್ರು. ನಮ್ಮ ಅಣ್ಣನ ಮಗ ನೋಡಿ ಫುಲ್ ಅವನಿಗೂ ಸುಸ್ತಾ ಹೋಗ್ಬಿಟ್ಟೈತೆ ಓಡಾಡಿ ಓಡಾಡಿ. ಇನ್ನ ನಗೋ ಸ್ಮೈಲ್ ಕೊಡೋ ಅಂತ ಹೇಳಿದ್ರು ಕೊಡ್ತಾ ಇಲ್ಲ. ಅವ್ನ ಫೇಸ್ ಯಾವಾಗ್ಲೂ ಅದೇ ತರನೇ ಇರುತ್ತೆ. ಬಟ್ ಹೋಟೆಲ್ ಒಂದೊಂದು ನೋಡಿದಾಗ ದೊಡ್ಡದಾಗ ಅನ್ನಿಸ್ತಾ ಇರುತ್ತೆ. ಬಟ್ ಒಳಗಡೆ ಎಷ್ಟೋ ಕ್ವಾಲಿಟಿ ಫುಡ್ನ ಕೊಡ್ತಾರೆ ಅಂತ ಅನ್ಕೊಳ್ಬೋದು. ಬಟ್ ಒಳಗಡೆ ಹೋಗಿ ನೋಡಿದ್ರೆ ನನ್ಗೆ ಯಾಕೋ ಇಷ್ಟನೇ ಆಗಿಲ್ಲ ಇಲ್ಲಿ ಫುಡ್ ಅಂತೂ. ಬಟ್ ನೋಡೋದಕ್ಕೆ ಮಾತ್ರ ಒಂಥರ ಐಫೈ ಆಗಿದೆ ಹೋಟೆಲ್ ಅಂತ ಅನ್ಕೊಳ್ತೀವಿ. ಬಟ್ ರೋಡ್ ಸೈಡ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ ಫುಡ್ ಕ್ವಾಲಿಟಿ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು. ಬಟ್ ಇಲ್ಲಿ ಎಷ್ಟೇ ದುಡ್ಡು ಕೊಟ್ರು ಅಷ್ಟು ಟೇಸ್ಟ್ ಸಿಗ್ಲಿಲ್ಲ ಅಂತ ನನ್ನ ಅನಿಸಿಕೆ. ಬಟ್ ನನ್ಗೆ ಯಾಕೋ ಇಲ್ಲಿ ಫುಡ್ಡೇ ಇಷ್ಟ ಆಗಿಲ್ಲ. ತಿನ್ಬೇಕಷ್ಟೇ. ಏನೋ ಒಂದು ತಗೊಂಡಿದೀವಿ, ತಿನ್ಬೇಕಪ್ಪ ದುಡ್ಡು ಕೊಟ್ಟಿರೋದಕ್ಕೆ ಅಂತೇಳಿ ತಿಂತಾ ಇದೀವಿ ಅಷ್ಟೇ. ಬಟ್ ಅಷ್ಟೊಂದು ನನ್ಗೆ ಇಷ್ಟ ಆಗಿಲ್ಲ ಈ ಹೋಟೆಲಲ್ಲಿ. ಅಂಡ್ ಎಲ್ಲರೂ ಊಟ ಮಾಡ್ಕೊಳ್ತಾ ಇದೀವಿ. ಬಟ್ ಎಲ್ಲರೂ ಹೇಳ್ತಾ ಇದ್ರು ಅಷ್ಟಕ್ಕಷ್ಟೇ ಇದೆ ಟೇಸ್ಟ್ ಅಂತೇಳಿ. ಇನ್ನು ನಮ್ಮ ಮನೆಯವರು ಹೇಳ್ತಾ ಇದ್ರು ಬಟ್ ಟೇಸ್ಟ್ ಏನು ಅಷ್ಟು ಚೆನ್ನಾಗಿಲ್ಲ ಅಂತೇಳಿ ನಮ್ಮ ಮನೆಯವರು ಹೇಳ್ತಾ ಇದ್ರು. ಸರಿ ಅಂತೇಳಿ ಎಲ್ಲರೂ ಊಟ ಮಾಡ್ಕೊಂಡ್ವಿ. ಇನ್ನೇನು ಹೊರಡುತ್ತಾ ಇದೀವಿ ಇವಾಗ. ಊಟ ಎಲ್ಲ ಮಾಡ್ಕೊಂಡು ಇನ್ನ ಬಂದಿದ ತಕ್ಷಣ ನನ್ನ ಮಗನಿಗೆ ಬೆಳಗ್ಗೆಯಿಂದ ಹಂಗಂಗೆ ಇತ್ತಲ್ವಾ. ಇನ್ನು ಮನೆಯಿಂದಾನೇ ಬರ್ಬೇಕಾದ್ರೆ ಸಿರಪ್ನೆಲ್ಲ ತಗೊಂಡ್ ಬಂದಿದ್ದೆ. ಇನ್ನ ಸಿರಪ್ನೆಲ್ಲ ಕುಡಿಸಿ ಅವನ್ನ ಮಲಗಿಸ್ಬಿಡ್ತೀನಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಒಂದು ಚಿಕ್ಕ ವಿಡಿಯೋನ. ಅಂಡ್ 25 ಮಿನಿಟ್ಸ್ ವೇಟ್ ಮಾಡಿ ನನ್ನ ವಿಡಿಯೋನ ನೋಡಿರೋದಕ್ಕೆ ಎಲ್ಲರಿಗೂ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್. ಸೊ ನೋಡಿದ್ರಲ್ವಾ ಇವತ್ತಿನ ಒಂದು ಚಿಕ್ಕ ವಿಡಿಯೋ ಇದಾಗಿರುತ್ತೆ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಒಂದು ಒಳ್ಳೆ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.